ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ವ್ಲಾಗ್. ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನೀವು ಲೆಹೆಂಗಾ ಕಲೆಕ್ಷನ್ಸ್ ಆಗಿರ್ಬೋದು ಅಥವಾ ಸ್ಯಾರಿ ಕಲೆಕ್ಷನ್ಸ್ ಆಗಿರ್ಬೋದು, ಅನಾರ್ಕಲಿ ಡ್ರೆಸ್ಸಸ್ ಆಗಿರ್ಬೋದು, ಅಥವಾ ನೋಡ್ತಾ ಇರ್ಬೋದು ಈ ರೀತಿ ಕುರ್ತಾಸ್ ಆಗಿರ್ಬೋದು, ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮಲಾಡ್ ಸ್ಟ್ರೀಟ್ ಮುಂಬೈಯಲ್ಲಿರುವಂಥದ್ದು. ಹಾಗೆ ಫ್ಯಾನ್ಸಿ ಸ್ಯಾರೀಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಹಾಗೆ ಕಮ್ಮಿ ಬಜೆಟಲ್ಲಿ ಇಲ್ಲಿ ನಿಮಗೆ ಲೆಹೆಂಗಾಗಳು ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೆಹೆಂಗಾಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅದರ ಡಿಸೈನ್ಸ್ ನೋಡಿ, ಒಂದೊಂದು ಲೆಹೆಂಗಾ ಒಂದೊಂದು ಪ್ಯಾಟರ್ನ್ ಡಿಸೈನ್ಸ್ ಎಲ್ಲ ಚೇಂಜ್ ಇರುತ್ತೆ. ಹಲೋ ಗಾಯ್ಸ್, ನಾವು ಮಲಾಡ್ ಸ್ಟ್ರೀಟ್ ಶಾಪಿಂಗಿಗೆ ಹೋಗ್ತಾ ಇದ್ದೇವೆ. ಅದರಲ್ಲಿ ಏನೆಲ್ಲ ಚಪ್ಪಲ್ಸ್ ಎಲ್ಲ ಇದೆ, ಸಲ್ವಾರ್ಸ್ ಎಲ್ಲ ಇದೆ ಅಂತ ನೋಡೋಣ. ಅಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಲೋ ಗಾಯ್ಸ್, ಮುಂಬೈಯಲ್ಲಿ ಜೋರಾದ ಗಾಳಿ ಮಳೆ ಬರ್ತಾ ಇತ್ತು. ಆ ಗಾಳಿ ಮಳೆಯಲ್ಲೂ ಎಲ್ಲರೂ ಶಾಪಿಂಗ್ ಮಾಡೋ ಬ್ಯುಸಿಯಲ್ಲಿದ್ವಿ. ಸೊ ಇದೊಂದು ಮಲಾಡ್ ಸ್ಟ್ರೀಟ್ ಅಂತೇಳಿ. ಸೊ ಗೋರೆಗಾವಿಂದ 2 ಸ್ಟೆಪ್ಪು ಮುಂದೆ ಟ್ರೈನಲ್ಲಿ ಹೋಗೋದಿದ್ರೆ 1 ಸ್ಟಾಪ್ ಮುಂದೆ ಅಥವಾ 2 ಸ್ಟಾಪ್ ಮುಂದೆ ಇರ್ಬೋದು, ಬಹುಶಃ ಗೊತ್ತಿಲ್ಲ ನನಗೆ, ಅದು ಕನ್ಫ್ಯೂಷನ್ ಇದೆ. ಸೊ ಈ ಸ್ಟ್ರೀಟ್ ಒಳಗಡೆ ಒಂದು ದೊಡ್ಡ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ಒಳಗಡೆ ಹಲವಾರು ಅಂಗಡಿಗಳಿವೆ. ಅಂಗಡಿಯಲ್ಲಿ ನಮಗೆ ಒಂದು ಟಾಪ್ಸ್ ಕಲೆಕ್ಷನ್ಸ್ ಆಗಿರ್ಬೋದು, ಬ್ಯಾಗ್ ಕಲೆಕ್ಷನ್ಸ್ ಆಗಿರ್ಬೋದು, ಸಲ್ವರ್ ಸೂಟಲ್ಲಿ ಆಗಿರ್ಬೋದು, ಸಾರಿಗಳಲ್ಲಾಗಿರ್ಬೋದು, ಲೆಹೆಂಗಾ ಕಲೆಕ್ಷನ್ಸ್, ಹಾಗೆ ಬ್ಯಾಂಗಲ್ ಕಲೆಕ್ಷನ್ಸ್, ಕಾಸ್ಮೆಟಿಕ್ ಕಲೆಕ್ಷನ್ಸ್, ಈ ಥರ ಹಲವಾರು, ಹಾಗೆ 1 ಗ್ರಾಮ್ ಜ್ಯುವೆಲ್ರಿ ಕಲೆಕ್ಷನ್ಸ್, ತುಂಬ ಅಂಗಡಿಗಳಿವೆ. ಸೊ ಇಲ್ಲಿ ಸ್ವಲ್ಪ ಚೀಪರ್ ಪ್ರೈಸಲ್ಲಿ ಕೂಡ ನಮಗೆ ಸಿಗುತ್ತೆ. ಸೊ ನೀವು ಮುಂಬೈ ಹೋಗುವವರಿದ್ದರೆ ಖಂಡಿತವಾಗ್ಲೂ ಮಲಾಡ್ ಸ್ಟ್ರೀಟ್ ಶಾಪಿಂಗಿಗೆ ವಿಸಿಟ್ ಮಾಡ್ಬೋದು. ಯಾಕಂತ ಹೇಳಿದರೆ ಅಷ್ಟು ಚೆನ್ನಾಗಿದೆ, ಹಾಗೆ ತುಂಬ ರಶ್ ಇದೆ. ಸೊ ಅಲ್ಲಿ ದೂಡ್ತಾನೆ ಹೋಗ್ತಾರೆ, ಅಷ್ಟು ರಶ್ ಇರುತ್ತೆ ಆ ಶಾಪಿಂಗಲ್ಲಿ. ಹಾಗೆ ನೀವಿಲ್ಲಿ ನೋಡ್ತಾ ಇರುವಂಥ ಟಾಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ನಮ್ಮೂರಲ್ಲೆಲ್ಲ ನಮಗೆ ಒಂದು 400-500 ರೇಂಜಲ್ಲೆಲ್ಲ ಸಿಗುತ್ತೆ. ಬಟ್ ಇದು ಎಸ್ಪೆಷಲಿ 200 ರೇಂಜಲ್ಲಿ ಸಿಗುವಂಥ ಟಾಪ್ಸ್. ತುಂಬಾ ಮೆಟೀರಿಯಲ್ ಚೆನ್ನಾಗಿದೆ. ಹಾಗೆ ಅದರ ಒಂದು ಲೆಂತ್ ಏನಿದೆ ನೋಡಿ, ಅದು ತುಂಬಾ ಉದ್ದ ಇದೆ. ಕೆಲವೆಲ್ಲ ಕಮ್ಮಿ ರೇಟಲ್ಲಿ ನಮಗೆ ಶಾರ್ಟ್ ಬರುತ್ತೆ ಸ್ವಲ್ಪ ಲೆಂತ್, ಬಟ್ ಇದು ತುಂಬ ಲಾಂಗ್ ಇದೆ. ಹಾಗೆ ಕಲೆಕ್ಷನ್ಸ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ತುಂಬಾ ಚೆನ್ನಾಗಿತ್ತು. दोनों को नहीं, एक ही है, एक ही का 200 नहीं, इंग्लिश में नहीं समझना, एक ही को 200 है. ಹಾಗೆ ಮಕ್ಕಳ ಡ್ರೆಸ್ ಕಲೆಕ್ಷನ್ಸ್ ಆಗಿರ್ಬೋದು, ಅಥವಾ ಹೆಂಗಸರಿಗೆ ನೈಟಿ, ಅದಾದ ನಂತರ ಚೂಡಿದಾರ್ ಕಲೆಕ್ಷನ್ಸ್, ಚೂಡಿದಾರದಲ್ಲಿ ತುಂಬ ಡಿಸೈನ್ಸ್ ಎಲ್ಲ ಬಂದಿರುತ್ತೆ ನೋಡಿ, ಅನಾರ್ಕಲಿ ಟೈಪು, ಆ ರೀತಿ ವೆರೈಟಿ ಒಂದೊಂದು ಶಾಪಲ್ಲಿ ಒಂದೊಂದು ವೆರೈಟಿ ಡ್ರೆಸ್ ನಿಮಗೆ ಸಿಗುತ್ತೆ. ಹಾಗೆ ಲೆಹೆಂಗಾ, ಮಲಾಡ್ ಸ್ಟ್ರೀಟ್ ಶಾಪಿಂಗ್ ಏನಕ್ಕೆ ಬೆಸ್ಟ್ ಅಂತ ಹೇಳಿದರೆ, ಒಂದು ಲೆಹೆಂಗಾ ಪರ್ಚೇಸ್ ಮಾಡುವವರಿಗೆ, ಅಥವಾ ಸ್ಯಾರೀಸ್, ಈ ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು, ಅಥವಾ ಬಾಂದಿನಿ ಸ್ಯಾರೀಸ್. ಸೊ ಬಾಂಬೆಯಲ್ಲಿ ಯಾವ ಥರ ಸ್ಯಾರೀಸನ್ನು ವೇರ್ ಮಾಡ್ತಾರೆ ನೋಡಿ, ಆ ಸ್ಯಾರೀಸ್ ಎಲ್ಲ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಮಲಾಡ್ ಸ್ಟ್ರೀಟ್ ಯಾಕಂತ ಹೇಳಿದರೆ, ಒಂದು ಜೌಲಿ ಅಂದರೆ ಮದುವೆ ಏನಾದರೂ ಸೀಸನ್ಸ್ ಎಲ್ಲ ಬಂದರೆ ಖಂಡಿತವಾಗ್ಲೂ ಅಲ್ಲಿ ಬಂದು ಪರ್ಚೇಸ್ ಮಾಡ್ತಾರಂತೆ. ಅಷ್ಟು ಚೀಪಾಗಿ ಅಲ್ಲಿ ಸ್ಯಾರೀಸ್ ಆಗಿರ್ಬೋದು ಅಥವಾ ಲೆಹೆಂಗಾ ತುಂಬಾ ಚೀಪ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಲೆಹೆಂಗಾ ಇದೆಲ್ಲ 1500, 2000 ಅಲ್ಲೆಲ್ಲ ಸ್ಟಾರ್ಟ್ ಆಗುವಂಥ ರೇಂಜ್ ಇದು. ತುಂಬಾ ಚೆನ್ನಾಗಿತ್ತು. ಇದೇ ನಮ್ಮೂರಲ್ಲಿ ಆಗ್ತಿದ್ರೆ ನಿಮಗೆ 10,000, 15,000 ಆ ಥರ ರೇಂಜಲ್ಲಿರುತ್ತೆ. ಇದು 3,000, 4,000. ತುಂಬ ಜಾಸ್ತಿ ಡಿಸೈನ್ ಇದ್ದರೆ ಅದು ನಿಮಗೆ ಒಂದು
4000 ಮ್ಯಾಕ್ಸಿಮಮ್ ಅಂದರೂ 4,000 to 5,000 ಇರುತ್ತೆ. ಬಟ್ ಇದೇ ಲೆಹೆಂಗಾ ನಮ್ಮ ಊರಲ್ಲಿ ನಾವು ತೊಗೊಳ್ಳೋದಾದರೆ 15,000, 20,000, 25,000 ಎಲ್ಲ ಇರುತ್ತೆ. ಬಟ್ ಇದು ತುಂಬಾ ಚೀಪ್, ನನಗಿದು ತುಂಬ ವರ್ತ್ ಆಯಿತು. ಹಾಗೆ ಇದು ಮಾರ್ಕೆಟ್ ತುಂಬಾ ರಶ್ ಇದೆ ಅಂತಲೇ ಹೇಳ್ಬೋದು. ಸೊ ಮಲಾಡ್ ಸ್ಟ್ರೀಟ್ ಅಂತ ಹೇಳಿದರೆ ನಿಮಗೆ ಹೆಚ್ಚಾಗಿ ಸಿಗುವಂಥದ್ದು ಲೆಹೆಂಗಾ ಕಲೆಕ್ಷನ್ಸ್, ಹಾಗೆ ನಿಮಗೆ ಸಾರಿ ಕಲೆಕ್ಷನ್ಸ್ ತುಂಬ ಅಂಗಡಿಗಳಿವೆ. ಲೆಹೆಂಗಾ ಕಲೆಕ್ಷನ್ಸ್ನ ಅಂಗಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಒಂದು ಅಂಗಡಿಗಿಂತ ಇನ್ನೊಂದು ಅಂಗಡಿಯಲ್ಲಿ ಲೆಹೆಂಗಾ ಕಲೆಕ್ಷನ್ಸ್ ಅಷ್ಟು ಅದ್ಭುತವಾಗಿತ್ತು. बांधनी सारीस हमारी बांधनी सारीस कौन सा भाई मेरे बच्चे को ಯಾರೆಲ್ಲ ಹೊಸೊಬ್ಬರು ನನ್ನ ವ್ಲಾಗ್ಸನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಆ ಸ್ಟ್ರೀಟ್ ಶಾಪಿಂಗಿಗೆ ಎಂಟ್ರ್ ಆದ ನಂತರ ನನಗೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಡ್ರೆಸ್ ಕಲೆಕ್ಷನ್ಸ್ ನೋಡುವಾಗ ತುಂಬಾ ಖುಷಿ ಆಗ್ತಾಯಿತ್ತು. ಲೆಹೆಂಗಾಸ್ ಆಗಿರ್ಬೋದು ಅಥವಾ ನೋಡ್ತಾ ಇರ್ಬೋದು, ಇವಾಗ ನಾನೊಂದು ತೋರಿಸಿದೆ ನೋಡಿ, ಒಂದು ಪ್ಯಾಟರ್ನ್ ಸ್ಕರ್ಟ್ ಮತ್ತು ಒಂಥರ ಬ್ಲೌಸ್, ಅದು ತುಂಬಾ ಚೆನ್ನಾಗಿತ್ತು. ಸೊ ಒಂದು ಶಾಪಿಗಿಂತ ಇನ್ನೊಂದು ಶಾಪ್ ತುಂಬಾ ಚೆನ್ನಾಗಿತ್ತು. ಸೊ ಆ ಒಂದು ಏರಿಯಾ ಇದೆ ನೋಡಿ, ಅಲ್ಲಿ ನಮಗೆ ಲೆಹೆಂಗಾಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಅಥವಾ ಕುರ್ತಾಸ್ ಆಗಿರ್ಬೋದು, ಅಥವಾ ಅನಾರ್ಕಲಿ ಡ್ರೆಸ್ ಮೆಟೀರಿಯಲ್, ಸೊ ಒಂದು ಸೆಟ್ ಅದೇ ಇರುತ್ತೆ. ಹಾಗೆ ನಾವು ಸ್ವಲ್ಪ ಹೊರಗಡೆ ಹೋದ ನಂತರ ನಮಗೆ ಸ್ವಲ್ಪ ಶಾರ್ಟ್ ಟಾಪ್ಸ್ ಆಗಿರ್ಬೋದು, ಅಥವಾ ಶಾರ್ಟ್ ಕುರ್ತಾಸ್ ಆಗಿರ್ಬೋದು, ಇದೆಲ್ಲ ನಮಗೆ ಅವೈಲೇಬಲ್ ಇರುತ್ತೆ. ಚಪ್ಪಲಿ ಅಂಗಡಿ ಆಗಿರ್ಬೋದು, ಅಥವಾ ಬ್ಯಾಗ್ಸ್ ಕಲೆಕ್ಷನ್ಸ್ ಆಗಿರ್ಬೋದು, ಮೇಕಪ್ ಕಲೆಕ್ಷನ್ಸ್ ಆಗಿರ್ಬೋದು, 1 ಗ್ರಾಮ್ ಗೋಲ್ಡ್. ಸೊ ಒಂದೊಂದು ಏರಿಯಾದಲ್ಲಿ ಒಂದೊಂದು ಸೆಟ್ಟನ್ನು ಇಟ್ಟಿದ್ದಾರೆ ಅಂತ ಹೇಳಿದರೆ, ಒಂದು ಏರಿಯಾದಲ್ಲಿ 1 ಗ್ರಾಮ್ ಗೋಲ್ಡ್ ಕಲೆಕ್ಷನ್ಸ್ ಮಾತ್ರ ಇರುತ್ತೆ. ಹಾಗೆ ಇನ್ನೊಂದು ಏರಿಯಾದಲ್ಲಿ ಡ್ರೆಸ್ ಮೆಟೀರಿಯಲ್, ಇವಾಗ ಒಂದು ಚೂಡಿದಾರ ಸೆಟ್ ಇರುತ್ತೆ ನೋಡಿ, ಅದರದ್ದೇ ಒಂದು ಶಾಪ್ಸ್ ಇರುತ್ತೆ. ಸೊ ಸೊ ನೋಡಿದ್ರಲ್ವ, ಎಷ್ಟು ಚೆನ್ನಾಗಿರುವಂಥ ಚಪ್ಪಲಿ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು, ಎಷ್ಟು ವೆರೈಟಿ ಚಪ್ಪಲಿ ಕಲೆಕ್ಷನ್ಸ್ ನೋಡಿ. ಸೊ ಒಂದು ಪ್ಯಾಟರ್ನ್ಗಿಂತ ಇನ್ನೊಂದು ಪ್ಯಾಟರ್ನ್ ಎಲ್ಲನೂ ಡಿಫ್ರೆಂಟ್ ಇರುತ್ತೆ. ಇದು ಪಾರ್ಟ್ 1 ಮಲಾಡ್ ಸ್ಟ್ರೀಟ್ ಶಾಪಿಂಗ್ ಆಗಿರುತ್ತೆ. ಸೊ ಇದು ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ವಲ್ಪ ಲಾಂಗ್ ಇದೆ, ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.